ಈ ರೈತರೊಂದಿಗೆ ನಾವು ಕಾರ್ಯಕ್ರಮದ ಟೀಸರ್ನ ಲಾಂಚ್ ಮಾಡಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಓರ್ವ ರೈತ ಮಹಿಳೆಗೆ ಧನ ಸಹಾಯವನ್ನ ಮಾಡುವುದಕ್ಕೆ ಈ ತೀರ್ಮಾನವನ್ನ ಮಾಡಿದ್ದೀವಿ. ರೈತರೊಂದಿಗೆ ನಾವು ಕಾರ್ಯಕ್ರಮದ ಅಂಗವಾಗಿ ಆರ್ಥಿಕ ಸಹಾಯವನ್ನ ಪಡೆಯುವುದಕ್ಕೆ ಆಯ್ಕೆಯಾಗಿರುವಂತಹ ರೈತ ಮಹಿಳೆ ಮಂಡ್ಯದ ನಾಗಮಂಗಲ ಕ್ಷೇತ್ರದ ರೈತ ಮಹಿಳೆ ಜಯಲಕ್ಷ್ಮಮ್ಮ ಅವರು ಕಾರ್ಯಕ್ರಮದ ವೇದಿಕೆಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಜಯಲಕ್ಷ್ಮಮ್ಮ ಇವರಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್.ಎಂ. ಕೃಷ್ಣ ಅವರ ಸ್ಮರಣಾರ್ಥ ಧನ ಸಹಾಯವನ್ನ ಮಾಡೋಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ದಿನೇಶ್ ಗೂಳಿಗೌಡರು ತೀರ್ಮಾನಿಸಿದ್ದಾರೆ. 50,000 ರೂಪಾಯಿ ಧನ ಸಹಾಯವನ್ನ ಕೂಡ ನೀಡಿದ್ದಾರೆ. ಅದನ್ನ ನಮ್ಮ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರು ಹಾಗೆ ಎಲ್ಲ ಅತಿಥಿಗಳು ಅವರಿಗೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಜಯಲಕ್ಷ್ಮಮ್ಮ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಗ್ರಾಮದವರು. ಬಹಳ ಗಟ್ಟಿಗಿತ್ತಿ ಸಾಲಗಾರರ ಕಾಟಕ್ಕೆ ಬೇಸತ್ತು ಪತಿ ಹಲವು ವರ್ಷಗಳ ಹಿಂದೆ ಊರನ್ನೇ ಬಿಟ್ಟು ಹೋದಾಗ ತಮಗಿರುವಂತಹ ಓರ್ವ ಮಗ ಹಾಗೆ ಮಗಳ ಭವಿಷ್ಯಕ್ಕಾಗಿ ಭೂಮಿ ತಾಯಿಯನ್ನ ನಂಬಿ ದುಡಿಮೆಯನ್ನ ಶುರು ಮಾಡಿದವರು ಜಯಲಕ್ಷ್ಮಮ್ಮ ಅವರು. ಗಂಡನಿಗಿದ್ದಂಥ 35 ಗುಂಟೆ ಜಮೀನಿನಲ್ಲಿ ಭೂಮಿ ತಾಯಿಯನ್ನ ನಂಬಿ ಕೃಷಿ ಮಾಡಿ, ಅದು ಮಳೆಯಾಶ್ರಿತ ಭೂಮಿ ಆದರೂ ಕೂಡ ನೀರನ್ನ ಹೊತ್ತು ತಂದು ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಮೂಲಕ ಅವರಿಗೆ ನೀಡ್ತಾ ಇರುವಂತಹ ಈ ಧನ ಸಹಾಯಕ್ಕೆ ಮತ್ತಷ್ಟು ಹಣವನ್ನ ಸೇರಿಸಿ ಒಂದು ಕೊಳವೆ ಬಾವಿಯನ್ನ ಕುರಿಸಬೇಕು ಅನ್ನೋದು ಜಯಲಕ್ಷ್ಮಮ್ಮ ಅವರ ಕನಸು. ಇವತ್ತು ಧನ ಸಹಾಯವನ್ನ ಪಡ್ಕೊಂಡಿದ್ದಾರೆ. ಜಯಲಕ್ಷ್ಮಮ್ಮ ಅವರೇ, ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ಮಾತಾಡ್ತೀರಾ? ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ನಂಗೆ ಗೊತ್ತಾಯ್ತಿಲ್ಲ ಏನು ಮಾತಾಡಬೇಕು ಅಂತ. ಆಯ್ತು, ಸಂತೋಷ ಆಗಿದೆಯಾ? ಖುಷಿ ಆಯಿತು. ನನ್ನ ರೈತರು ಯಾವತ್ತೂ ಇಂಥವೆಲ್ಲೂ ಓದಿ ಬಂದಿಲ್ಲ. ನಾನು ಓದಿಲ್ಲ, ಸ್ಕೂಲ್ ಬರೀ 3ನೇ ಕ್ಲಾಸ್. ನಂಗೆ ಏನು ಮಾತಾಡೋಕ್ಕಾಯ್ತಿಲ್ಲ. ಆಯ್ತಮ್ಮ ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಜಯಲಕ್ಷ್ಮಮ್ಮ ಅವರೇ. ನೀವು ಗಟ್ಟಿಗಿತ್ತಿ ಇಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿದ್ದೀರಿ. ರೈತ ಮಹಿಳೆಯಾಗಿ ಮಕ್ಕಳಿಗೆ ಓದಿಸ್ತಾ ಇದ್ದೀರಿ, ಮಕ್ಕಳಿಗೆ ಭವಿಷ್ಯವನ್ನ ಕಟ್ಕೊಡ್ತಾ ಇದ್ದೀರಿ. ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಜಯಲಕ್ಷ್ಮಮ್ಮ ಅವರು. ಸರ್ ಪ್ಲೀಸ್. ಈ ಥರದ ರೈತರ ಸಂಖ್ಯೆ ಸಾಕಷ್ಟಿದೆ. ಬಹುಶಃ ಈ ಥರ ಸಂಸ್ಥೆ ಅಥವಾ ಯಾವುದೋ ಒಂದು ವ್ಯಕ್ತಿ ಅಲ್ಲ, ನಾವು ಸ್ಥಳೀಯವಾಗಿ ಏನಿದ್ದೀವಿ, ಯಾರು ಆರ್ಥಿಕವಾಗಿ ಕನಿಷ್ಠ ಶಕ್ತಿ ಇದೆ ಅವರೆಲ್ಲರೂ ಇಂಥ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾವುದಾದ್ರೂ ರೂಪದಲ್ಲಿ ಸಹಾಯ ಮಾಡೋಕ್ಕಂಥ ಪ್ರಯತ್ನ ಮಾಡಿದ್ರೆ ಈ ಒಂದು ವರ್ಗ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸಪೋರ್ಟ್ ಮಾಡೋದು, ಸಹಾಯ ಮಾಡೋದು, ಅವರಿಗೆ ಅಟ್ಲೀಸ್ಟು ಸಲಹೆ ಕೊಡೋದು. ದುಡ್ಡು ಕೊಟ್ಟರೆ ಸಾಧ್ಯ ಅಂತಲ್ಲ, ಅವರಿಗೆ ಸಂದರ್ಭಕ್ಕೆ ತಕ್ಕಂತೆ ಮಾರಲ್ ಕರೇಜ್, ಧೈರ್ಯವನ್ನು ತುಂಬೋದು. ಮತ್ತು ಅವ್ರಿಗೇನೋ ಸಣ್ಣ ಪುಟ್ಟದ್ದಾದರೆ, ಈಗ ನಾವು 5 ಲಕ್ಷದವರೆಗೂ 0 ಇಂಟ್ರೆಸ್ಟ್ ಕೊಡ್ತಿದ್ವಿ. ಸೊ ಅದನ್ನು ಅಕ್ಕಪಕ್ಕ ಅವ್ರಿಗೆ ಗೊತ್ತೇ ಆಗಲ್ಲ. ಯಾರಾದರೂ ಆ ಊರಿನಲ್ಲಿರ್ತಕ್ಕಂಥ ಬುದ್ಧಿವಂತರುಗಳು ಅವ್ರಿಗೆ 1 ಲಕ್ಷ ಸಾಲ ಕೊಡಿಸಿದ್ರೆ ಅವ್ರು ಅದರಲ್ಲಿ ಆದಾಯ ಮಾಡಿ 1 ವರ್ಷ ಆದಮೇಲೆ ವಾಪಸ್ ಕಟ್ಬೋದು, 1 ರೂಪಾಯಿ ಬಡ್ಡಿ ಇರಲ್ಲ. ಈ ಥರದ್ದು ಅನೇಕ, ಈಗ ನಮ್ಮ ಸಬ್ಸಿಡಿ ಇರುತ್ತೆ 70%, 80, 90, 50% ಸಬ್ಸಿಡಿ ಇರುವಂಥ ಯೋಜನೆಗಳಿದ್ದಾವೆ. ಈಗ ನಮ್ಮ ಶಶಿಕುಮಾರ್ ಹೇಳ್ದಂಗೆ ಎಲ್ರಿಗೂ ಅದು ಗೊತ್ತಾಗಲ್ಲ. ನೀವೆಲ್ಲ ಮಾಡಬೇಕಾದ್ದು ಇದು. ನೀವು ಅಷ್ಟೇ. ಇದೇನಾಗೈತೆ, ಸೊಸೈಟಿಲಿ ಸಾಲ ಅಂದ ತಕ್ಷಣವೇ ನಮ್ಮವ್ರು ಬುದ್ಧಿವಂತರು ಅಷ್ಟೇ ತಗೋತಾರೆ, ಇಂಥ ರೈತರಿಗೆ ಸಿಕ್ಕೋದೇ ಇಲ್ಲ. ಸತ್ಯ ಅಲ್ವೇನ್ರಪ್ಪ? ಹಾಂ. ಸೊ ನೀವು 10 ಜನ ತಗೊಂಡ್ರೆ ಇನ್ನೊಂದು 4 ಜನ ಇಂಥವ್ರಿಗೂ ಕೊಡಿಸೋವಂಥ ಪ್ರಯತ್ನ ಮಾಡಬೇಕು. ಪ್ರಚಾರ ಮಾಡೋದಲ್ಲ. ಹಾಂ. ನಮ್ಮ ಪಿತ್ತಕ್ಕೆ ಭೂಮಿಗಿಲ್ಲ, ಅದು ಕೂಲಿ ಮಾಡಬೇಕು. ನಮ್ಮ ಪರಿಸ್ಥಿತಿ ಏನಂದ್ರೆ ನಮಗೆ ಹೊರಗಡೆ ಹೋಗಿ ನಮಗೆ ಜಮೀನಿಲ್ಲ, ಆದ್ರೂ ನಾವು ಕೂಲಿನಲ್ಲಿ ಮಾಡಿ ರೈತರೊಂದಿಗೆ ಜಮೀನು ಕೂತ್ಕೊಳಪ್ಪ, ಹೇಳ್ತೀನಿ ಕೂತ್ಕೊ. ನಮ್ಮಲ್ಲಿ ಏನೇನು ಸೌಲಭ್ಯ ಇದೆ ಅಂತ ಪಾಂಪ್ಲೆಟ್ ಮಾಡಂತೀವಿ. ಎಲ್ಲ ಶಾಸಕರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಗ್ರಾಮ ಪಂಚಾಯತಿನಲ್ಲಿ ಜನಸಂಪರ್ಕ ಸಭೆಯಲ್ಲಿ ಹೇಳಬೇಕು ಅಂತ. ನಮ್ಮ ಇಲಾಖೆ ಅಧಿಕಾರಿಗಳಿಗೆ ವೆಹಿಕಲ್ ಮಾಡಿ ಸೊ ಮೈಕ್ ಕೊಟ್ಟು ಅನೌನ್ಸ್ ಮಾಡಿಸ್ತೀವಿ. ಸೊ ಏನು ಸಾಧ್ಯನೋ ಅದನ್ನೆಲ್ಲ ಮಾಡ್ತೀವಿ. ಅದರ ಜೊತೆಗೆ ನೀವು ನಿಮ್ಮ ಜೊತೆಯಲ್ಲಿ ಕಷ್ಟದಲ್ಲಿರೋ ರೈತರನ್ನ ಜೊತೆಲಿ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಥರದವ್ರಿಗೆ ಸಾಕಷ್ಟು ಅವಕಾಶಗಳಿದೆ, ಹೆದರಬೇಡಮ್ಮ. ನಿಮಗೆ ಸರ್ಕಾರದಿಂದ ಬೋರ್ವೆಲ್ ಹಾಕ್ಸ್ಕೊಡ್ತೀವಿ, ಈ ಥರದ್ದೆಲ್ಲ
ಎಮ್ಮೆ ಈಗ 20,000 30,000 ನಾವು ಹಸು ತಗೊಳ್ಳೋದಕ್ಕೆ ಸಬ್ಸಿಡಿ ಕೊಡ್ತೀವಿ. ಈ ಥರದ್ದೆಲ್ಲ ಇದೆ, ಅದನ್ನು ಉಪಯೋಗಿಸ್ಕೋಬೇಕಷ್ಟೇ. ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಆಯಿತು ನಾನಲ್ಲಿ ನಮ್ಮ ಲೀಡ್ರಿಗೆ ಹೇಳ್ತೀವಿ. ನಿಮ್ಮ ಹತ್ರ ಎಲ್ಲ ಕೂರಿಸ್ಕೊಂಡು ಮಾಡೋಕ್ಕೆ ಧೈರ್ಯವಾಗಿ. ಓಕೆ, ಥ್ಯಾಂಕ್ ಯು ಸರ್. ಜಯಲಕ್ಷ್ಮಮ್ಮ ಅವರೇ, ಒಳ್ಳೆಯದಾಗಲಿ ತಮಗೆ, ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಕೃಷಿ ಕ್ಷೇತ್ರದಲ್ಲಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡುವಂತಹ ಸಮಯ. ವೇದಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದೆ ಸಾಕಷ್ಟು